ಶಾಮನೂರು ಕುಟುಂಬದ ಕುಡಿ ಸಮರ್ಥ್ಗೆ ಕಾಂಗ್ರೆಸ್ ಟಿಕೆಟ್ ಅಧಿಕೃತವಾಗಿ ವಿತರಣೆಯಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿದೆ. ಇದು ನಿರೀಕ್ಷಿತ ಕೂಡ ಹೌದು. ಬಟ್ ಮುಸ್ಲಿಮರು ಸ್ವಲ್ಪ ಜಾಸ್ತಿ ಹಠ ಹಿಡಿದ್ರಿಂದ ಸ್ವಲ್ಪ ಗೊಂದಲ ಉಂಟಾಯಿತು ಅಷ್ಟೇ. ಬಟ್ ಡೆಫಿನೆಟ್ಲಿ ಶಾಮನೂರು ಕುಟುಂಬಕ್ಕೆ ಸಿಗುತ್ತೆ ಅನ್ನೋದಿತ್ತು. ಹಾಗೆ ಆಗಿದೆ. ಈಗ DK ಶಿವಕುಮಾರ್ ಅವ್ರ ಜೊತೆಗೆ SS ಮಲ್ಲಿಕಾರ್ಜುನ್ ಇದ್ದಾರೆ, ಸಮರ್ಥ್ ಅವ್ರ ತಂದೆ, ಹಾಗೆ ಮಿನಿಸ್ಟ್ರು ಕೂಡ ಹೌದು. ಅವರು ಇಸ್ಕೊಂಡಿದ್ದಾರೆ B ಫಾರ್ಮನ್ನು. DK ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಮಲ್ಲಿಕಾರ್ಜುನ್ ಅವ್ರಿಗೆ B ಫಾರ್ಮನ್ನು ವಿತರಣೆ ಮಾಡಿದ್ದಾರೆ. ಆ ಫೋಟೋಸ್ ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲಿ B ಫಾರ್ಮ್ ಪಡೆದು ದಾವಣಗೆರೆಗೆ ತೆರಳಿದ್ದಾರೆ SS ಮಲ್ಲಿಕಾರ್ಜುನ್. ದಾವಣಗೆರೆ ಅಂತಂದರೆ ಅದು ಶಾಮನೂರು ಶಿವಶಂಕರಪ್ಪನವ್ರ ಭದ್ರಕೋಟೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಶಾಮನೂರವರು ಕೂಡ ಅಷ್ಟೇ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ಕ್ಷೇತ್ರವನ್ನು. ಮನೇಲಿ ಕೂತ್ಕೊಂಡೇ ಗೆದ್ದು ಬರ್ತಾಯಿದ್ರು ಭಾಳ ಈಸಿಯಾಗಿ. ಅದಾದಮೇಲೆ SS ಮಲ್ಲಿಕಾರ್ಜುನ್ ಅವರು ಅಖಾಡಕ್ಕೆ ಬರ್ತಾರೆ. ಅವರು ಕೂಡ 2 ಬಾರಿ ಆಲ್ರೆಡಿ MLA ಆಗಿ ಆಯ್ಕೆ ಆಗಿದ್ದಾರೆ. ಸೋಲು ಗೆಲುವು ಎಲ್ಲವನ್ನೂ ಕೂಡ ಸಮಾನವಾಗಿ ನೋಡಿದ್ದಾರೆ. ಈಗ ತಮ್ಮ ಮಗನಿಗೆ ರಾಜಕೀಯ ಭವಿಷ್ಯವನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ಕನಸಂದರೆ ಓದ್ಕೊಂಡಿರಲಿ ಅಥವಾ ಬಿಸ್ನೆಸ್ ಮಾಡ್ಕೊಂಡಿರಲಿ ಅನ್ನುವಂಥ ಆಸೆ ಇತ್ತು ಅವರಿಗೆ. ಬಟ್ ಅನಿರೀಕ್ಷಿತ ಅನ್ನುವಂಥ ವಿಚಾರವನ್ನು ಸಮರ್ಥ್ ಆಲ್ರೆಡಿ ಹೇಳಿದ್ದಾರೆ. ಬಟ್ ಬಹಳ ಖುಷಿ ಇತ್ತು ಅವ್ರಿಗೆ, SS ಮಲ್ಲಿಕಾರ್ಜುನ್ ಅವ್ರಿಗೆ. ಬಟ್ ಬೇಸರನೂ ಕೂಡ ಇತ್ತು. ಯಾಕಂದರೆ ಮುಸ್ಲಿಂ ಸಮುದಾಯದವರು ಟಿಕೆಟ್ಗೋಸ್ಕರ ಜಿದ್ದನ್ನು ಹಿಂತೆಗೆದುಕೊಳ್ಳದೇ ಇರೋದು ಮತ್ತು ಅಲ್ಲಿ ಬಂಡಾಯದ ಬಾವುಟ ಏನಾದರೂ ಹಾರಿಸ್ಬೋದು, ಆ ಒಂದು ಸ್ವಲ್ಪ ಆತಂಕ ಅವ್ರಿಗೆ ಮನೆ ಮಾಡಿತ್ತು ಅಂತ ಅನಿಸುತ್ತೆ. ಹಾಗಾಗಿ ರಂಜಾನ್ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗಿರಲಿಲ್ಲ. ಯಾವತ್ತೂ ಕೂಡ ಈ ರೀತಿಯಾದಂಥ ಅಸಮಾಧಾನ ಕ್ಷೇತ್ರದಲ್ಲೂ ಎದುರಾಗಿರಲಿಲ್ಲ.